মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 89. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮೀಜಿ ಅಲ್ಲೇ ಸಮುದ್ರದ ತೀರದಲ್ಲಿ ಹೋಗಿ ಸ್ವಲ್ಪ ಅಡ್ಡಾಡ್ಕೊಂಡು ಬರೋಣ ಅಂತ ಹೋದಾಗ ಸುಬ್ರಹ್ಮಣ್ಯ ಅವರು ಕೂಡ ಸ್ವಾಮೀಜಿ ಜೊತೆಗೆ ಹೊರಟರು. ದಾರಿಯಲ್ಲಿ ಸ್ವಾಮೀಜಿ ಯುವಕ ಸುಬ್ರಹ್ಮಣ್ಯನನ್ನು ಕೇಳ್ತಾ ಇದ್ದಾರೆ, ಏನಪ್ಪ ನನ್ನ ಜೊತೆ ಕುಸ್ತಿಯನ್ನು ಆಡ್ಬಲ್ಲೇನು ಅಂತ. ಅದಕ್ಕೆ ಓಹೋ ಆಗ್ಬೋದು ಅಂತ ಉತ್ತರ ಕೊಟ್ಟ. ಆಗ ಸ್ವಾಮೀಜಿ ತಮಾಷೆಯಾಗಿ ಹೇಳಿದ್ರು, ಹಾಗಿದ್ರೆ ಬಾ ಕುಸ್ತಿ ಆಡೋಣ ಅಂತ. ಸ್ವಾಮೀಜಿಯ ಈ ಬಗೆಯ ಉತ್ಸಾಹವನ್ನು ಕಂಡು ಸುಬ್ರಹ್ಮಣ್ಯ ಅಯ್ಯರ್ ಮುಂದೆ ಅವರನ್ನ ಪೈಲ್ವಾನ್ ಸ್ವಾಮಿ ಅಂತ ಕರೀತಾ ಇದ್ರು ಅನ್ನೋದನ್ನ ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಸ್ವಾಮೀಜಿಯವರ ಅಮೆರಿಕಕ್ಕೆ ಕಳಿಸ್ಕೊಟ್ಟಂತಹ ಯುವಕರಲ್ಲಿ ಬಾಲಾಜಿರಾವ್ ಅನ್ನೋಂಥವ್ರು ಒಬ್ರು. ತಮಗಿಂತ 2 ವರ್ಷ ಕಿರಿಯರಾದ ಇವರನ್ನ ಸ್ವಾಮೀಜಿ ತುಂಬಾ ವಿಶ್ವಾಸದಿಂದ ಗಮನಿಸ್ತಾ ಇದ್ರು. ಆಗಾಗ ಅವರ ಮನೆಗೂ ಹೋಗಿ ಆತಿಥ್ಯವನ್ನ ಸ್ವೀಕರಿಸ್ತಿದ್ರು. ಒಮ್ಮೆ ಇವರ ಮನೆಯಲ್ಲಿದ್ದಾಗ ಸ್ವಾಮೀಜಿ ಹಠಯೋಗವನ್ನ ಪ್ರದರ್ಶಿಸೋದಕ್ಕೆ ತಮ್ಮ ಕೈ ಬೆರಳನ್ನ ಚಾಕುವಿನಿಂದ ಕುಯ್ದುಕೊಂಡಾಗ ಒಂದು ತೊಟ್ಟು ರಕ್ತವೂ ಬರಲಿಲ್ಲ ಅನ್ನೋದನ್ನ ಇವ್ರ ಮಗ ಹೇಳಿದಾನೆ. ಮುಂದಿನ ಜನ್ಮದಲ್ಲಿ ನಿನಗೆ ಮುಕ್ತಿ ದೊರಕತ್ತೆ, ಆದರೆ ಈ ಜನ್ಮದಲ್ಲಿ ದೇವರು ನಿನ್ನನ್ನು ಪರಿಪರಿಯಾಗಿ ಪರೀಕ್ಷಿಸ್ತಿದ್ದಾನೆ ಅಂತ ಬಾಬಾಜಿಗೆ ಸ್ವಾಮೀಜಿ ಹೇಳಿದ್ರಂತೆ. ಇದಾಗಿ ಸ್ವಲ್ಪ ಕಾಲದಲ್ಲೇ ಇವರಿಬ್ಬರು ಗಂಡು ಮಕ್ಕಳು ಕೂಡ ಒಬ್ಬರಾದ ಮೇಲೆ ಒಬ್ಬರು ಮೃತ್ಯುವಶರಾದರು. ಈ ವಿಷಯ ತಿಳಿದಾಗ ಸ್ವಾಮೀಜಿ ಬಾಲಾಜಿಗೆ ಬರೆದಂತಹ ವಿಷಾದದ ಪತ್ರದಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯೂ ಉದಾತ್ತವೂ ಆದಂತಹ ಭಾವವನ್ನ ವ್ಯಕ್ತಪಡಿಸ್ತಾರೆ. ಮುಂದೆ ಇವರು ಬ್ಯಾಂಕ್ ಒಂದರ ಮ್ಯಾನೇಜರ್ ಆದರು. ಆದರೆ 1907ರಲ್ಲಿ ಆಕಸ್ಮಿಕ ಒಂದರಲ್ಲಿ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡ್ಬಿಟ್ರು. ಇಷ್ಟಾದರೂ ಕೂಡ ಸ್ವಾಮೀಜಿಯ ಸಂಪರ್ಕದ ಪರಿಣಾಮವಾಗಿ ಕಷ್ಟಗಳೆಲ್ಲವನ್ನ ಕೂಡ ಗಟ್ಟಿ ಹೃದಯದಿಂದ ಎದುರಿಸಿದ್ರು ಬಾಲಾಜಿರಾವ್. ಈ ನವಯುವಕರೆಲ್ಲ ಸ್ವಾಮೀಜಿಯ ವ್ಯಕ್ತಿತ್ವದ ಆಕರ್ಷಣೆಗೆ ಸಿಲುಕೊಂಡಿದ್ದಾರೆ. ಅವರನ್ನ ಮುತ್ತುಕೊಂಡು ಕತೆ ತುಂಬಾ ರಮ್ಯವಾಗಿದೆ. ಹೀಗೆ ಆಕರ್ಷಿತರಾದಂತಹ ಒಬ್ಬರಲ್ಲಿ ಕೆ ವ್ಯಾಸರಾವ್ ಅವರು ಕೂಡ ಹೀಗೆ ಬಣ್ಣಿಸ್ತಾರೆ. ಕೋಲ್ಕತ್ತಾ ವಿಶ್ವವಿದ್ಯಾಲಯದ ಒಬ್ಬ ಯುವ ಪದವೀಧರ, ಮುಂಡನ ಮಾಡಿಕೊಂಡಂತ ಶಿರ, ಭಕ್ತಿ ಗೌರವ ಭಾವದ ಉದ್ದೀಪನಗೊಳಿಸುವಂತಹ ಭವ್ಯವಾದ ವ್ಯಕ್ತಿತ್ವ, ತ್ಯಾಗ ಸೂಚಕವಾದಂತಹ ಗೈರಿಕ ವಸನಧಾರಿ, ಸಂಸ್ಕೃತ ಇಂಗ್ಲಿಷ್ ಭಾಷೆಗಳಲ್ಲಿ ನಿರರ್ಗಳ ವಾಗ್ಜಾಲ, ಪ್ರತ್ಯುತ್ತರ ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ ಕೂಡ ಹೇಳ್ಬೋದು. ಹೀಗೆ ಸುಮಧುರ ಧ್ವನಿಯಲ್ಲಿ ಬಿಚ್ಚುಗಂಟದಿಂದ ಹಾಡತೊಡಗಿದ ಅಂತಂದ್ರೆ ಸಾಕ್ಷಾತ್ ಭಗವಂತನೇ ತಾದಾತ್ಮ್ಯ ಹೊಂದುವಂತಹ ತನ್ಮಯತೆ. ಅಬ್ಬ, ಇಷ್ಟೆಲ್ಲಾದ್ರೂ ಅವನೊಬ್ಬ ಪರಿವ್ರಾಜಕ ಸನ್ಯಾಸಿ ಅಷ್ಟೆ. ಆತ ಗಟ್ಟಿ ಮುಟ್ಟಾದ ಮೈಕಟ್ಟಿನ ಜಟ್ಟಿ, ಮಾತುಗಳಲ್ಲಿ ಹೊಟ್ಟೆ ಹುಣ್ಣಾಗಿಸುವಂತ ಹಾಸ್ಯ, ಪವಾಡ ಮಾಡೋರ್ನ ಕಂಡ್ರೆ ಎಲ್ಲಿಲ್ಲದ ತಿರಸ್ಕಾರ. ಆತ ಒಳ್ಳೆ ಅಡಿಗೆಯನ್ನ ಸವಿಯಬಲ್ಲ, ಹುಕ್ಕ ಸಿಗಾರುಗಳನ್ನ ಸವಿದರೂ ಕೂಡ ಅದರಿಂದ ನಿರ್ಲಿಪ್ತನಾಗಿ ಇರಬಲ್ಲ. ಆದರೆ ಆ ಕ್ಷಣದಲ್ಲಿ ಎಲ್ಲವನ್ನೂ ಕೂಡ ಬೆರಳ ತುದಿಯಿಂದ ಎಸೆದು ಬಿಡಬಲ್ಲಂತಹ ತ್ಯಾಗ ಮನೋಭಾವ ಇವನದ್ದು. ಎಂಥವರಾದರೂ ಕೂಡ ತಲೆದೂಗೋ ಹಾಗೆ ತಲೆ ಭಾಗೋ ಹಾಗೆ ಮಾಡುವಂತಹ ಪ್ರಾಮಾಣಿಕ ವೈರಾಗ್ಯ. ಈ ವೈಪರೀತ್ಯಗಳನ್ನು ಕಂಡಾಗ ಅದೆಂತೆಂತಹ ಪದವೀಧರರು ತಬ್ಬಿಬ್ಬಾದ್ರು. ಪರಮಾತ್ಮ ರಂಗದ ದಿವ್ಯಾದ್ಭುತ ಅಖಾಡದಲ್ಲಿ ಈತ ಹೇಗೆ ತನ್ನ ಅಪ್ರತಿಮ ಶಕ್ತಿ ಪ್ರದರ್ಶನ ಮಾಡ್ತಾ ಆಯುಧಗಳೆಲ್ಲದನ್ನ ಜಳಪಿಸ್ತಾ ದೃಢವಾಗಿ ನಿಲ್ಲಬಲ್ಲ ಅನ್ನೋದು ಆ ಯುವಕರೆಲ್ಲರೂ ನೋಡಿದ್ರು. ಹಾಗೆ ಅತ್ಯುನ್ನತ ವಿಚಾರಗಳ ಸ್ತರದಿಂದ ಕೆಳಗಿಳಿದು ಸರಸ ಸಂಭಾಷಣೆಯಲ್ಲಿ ತೊಡಗಿದಾಗ ಈತ ಹಾಸ್ಯ ನಗೆ ಚಿಟಾಕಗಳಲ್ಲಿ ಅದೆಷ್ಟು ಆಸಕ್ತನಾಗಬಲ್ಲ ಅನ್ನೋದು ಅವರು ಕಂಡ್ರು. ಅವನ ನಿರ್ದಾಕ್ಷಿಣ್ಯ ಮಾತುಗಳನ್ನ ಚತುರೋಕ್ತಿಗಳನ್ನ ಕೇಳಿ ಮಾರು ಹೋದ್ರು. ಆದ್ರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಜನರಿಗೆ ಅವನು ಪ್ರಿಯನಾದದ್ದು ತನ್ನ ಪ್ರಾಮಾಣಿಕವಾದಂತಹ ದೇಶ ಪ್ರೇಮದಿಂದ.
ಈ ಯುವ ಸನ್ಯಾಸಿ ಪ್ರಪಂಚದ ಎಲ್ಲ ಆಸೆಗಳನ್ನು ತ್ಯಾಗ ಮಾಡಿ ಎಲ್ಲ ಬಂಧನಗಳಿಂದಲೂ ಕೂಡ ಬಿಡಿಸ್ಕೊಂಡಿದ್ರೂ ಕೂಡ ಅವನಲ್ಲಿ ಒಂದು ವ್ಯಾಮೋಹ ಇತ್ತು. ಅದು ತನ್ನ ರಾಷ್ಟ್ರದ ಮೇಲೆ ಒಂದು ವ್ಯಥೆ ಇತ್ತು, ತನ್ನ ರಾಷ್ಟ್ರದ ಅವನತಿಯನ್ನು ಕಂಡು. ಈ ವ್ಯಥೆಯಿಂದ ನೊಂದು ಆತ ಭಾವಭರಿತನಾಗಿ ಮಾತನಾಡ್ತಿದ್ರೆ ಕೇಳಿಸ್ಕೊಳ್ತಿದ್ದಂಥೋರು ಅಷ್ಟೇ ತನ್ಮಯತೆಯಿಂದ ಮೂಕರಾಗಿ ಕುಳಿತುಕೊಳ್ಬಿಡ್ತಿದ್ರು. ಹೂಗ್ಲಿಯಿಂದ ತಾಮ್ರಪಾಣಿಯವರೆಗೆ ಸಂಚರಿಸಿ ಬಂದಿದ್ದಂಥ ಈ ಯುವ ಸನ್ಯಾಸಿ ನಮ್ಮ ರಾಷ್ಟ್ರದ ಯುವ ಜನರ ಷಂಡತನವನ್ನು ಅತ್ಯಂತ ಕಠಿಣವಾದ ಶಬ್ದಗಳಿಂದ ಖಂಡಿಸಿದ. ರಾಷ್ಟ್ರದ ದುಃಖ ಸ್ಥಿತಿಯನ್ನು ಕಂಡು ಆಕ್ರಂದನ ಮಾಡಿದ. ಅವನ ಮಾತುಗಳು ಮಿಂಚಿನ ಹಾಗೆ ಹೊಳಿತಾ ಇತ್ತು, ಖಡ್ಗದ ಹಾಗೆ ಕತ್ತರಿಸಿ ಹಾಕ್ತಾ ಇತ್ತು. ಹೀಗೆ ಈತ ಎಲ್ಲರ ಮನಸ್ಸನ್ನು ಕೂಡ ಸೂರೆಗೊಂಡು ಬಿಟ್ಟ. ಕೆಲವರಲ್ಲಿ ಉತ್ಸಾಹವನ್ನು ತುಂಬಿದರೆ ಮತ್ತೆ ಕೆಲವು ಆಪ್ತರಲ್ಲಿ ಅವಿನಾಶಿಯಾದಂತಹ ಶ್ರದ್ಧೆಯ ಜ್ಯೋತಿಯನ್ನು ಬೆಳಗಿಸಿದ ಈ ಯುವ ತರುಣ ಸನ್ಯಾಸಿ. ಇನ್ನೊಬ್ಬ ಶಿಷ್ಯ ಅವರ ಕುರಿತಾಗಿ ಹೀಗೆ ಬರೀತಾನೆ: ಸ್ವಾಮೀಜಿ ತಮ್ಮ ಅತ್ಯುನ್ನತ ವಿಚಾರಧಾರೆಗಳಿಂದ ಕೇಳುಗರ ಬುದ್ಧಿಗೆ ಗ್ರಾಹ್ಯವಾಗುವಂತಹ ರೀತಿಯಲ್ಲಿ ತಿಳಿಸೋದಕ್ಕಾಗಿ ಮತ್ತೆ ಮತ್ತೆ ಅವರ ಮಟ್ಟಕ್ಕೆ ಇಳಿದು ಬರಬೇಕಾಗಿ ಬರ್ತಿತ್ತು. ಎಷ್ಟೋ ಸಲ ಸ್ವಾಮೀಜಿಯವರು ತಮ್ಮ ಶಿಷ್ಯರು ಮುಂದೆ ಕೇಳಬಹುದಾದ ಪ್ರಶ್ನೆಗಳನ್ನು ಮೊದಲೇ ತಾವೇ ಊಹಿಸಿಕೊಂಡು ಅವುಗಳಿಗೆ ಸೂಕ್ತ ಉತ್ತರಗಳನ್ನು ನೀಡಿ ತೃಪ್ತಪಡಿಸ್ಬಿಡ್ತಿದ್ರು. ಮತ್ತೆ ಕೆಲವು ಸಲ ಅನೇಕರ ಆಲೋಚನೆಗಳನ್ನು ಏಕಕಾಲದಲ್ಲಿ ಗ್ರಹಿಸಿ ಅವರೆಲ್ಲರ ಸಂದೇಹವನ್ನು ಕೂಡ ಏಕಕಾಲದಲ್ಲಿ ಪರಿಹರಿಸ್ತಿದ್ರು. ಇತರರ ಮನಸ್ಸಿನ ಆಲೋಚನೆಗಳನ್ನು ಅವರು ಹೇಗೆ ತಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗತ್ತೆ ಅಂತ ಕೇಳಿದ್ರೆ ಅವರು ಉತ್ತರಿಸ್ತಾ ಇದ್ರು: ಸನ್ಯಾಸಿಗಳು ಮಾನವರ ವೈದ್ಯರು. ಅವರು ಔಷಧಿನ ಸೂಚಿಸುವ ಮೊದಲು ಕಾಯಿಲೆಯನ್ನ ಪತ್ತೆ ಹಚ್ತಾರೆ ಅಂತ. ಯಾರ ಮೇಲೆ ಅವರ ಕೃಪಾದೃಷ್ಟಿ ಬೀಳ್ತಿತ್ತೋ ಅಂಥವರ ವಿಷಯದಲ್ಲಿ ಸ್ವಾಮೀಜಿ ಕ್ಷಮಾಶೀಲರಾಗಿರ್ತಿದ್ದರು. ಅವರ ಹತ್ರ ವಾಸಿಸುವಂಥವರು ಮಾತ್ರ ಭಯಂಕರ ಸಿಡಿಮದ್ದಿನ ಸಾಮೀಪ್ಯದಲ್ಲಿದ್ದ ಹಾಗೆ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿ ಬರ್ತಿತ್ತು. ಒಂದು ಕೆಟ್ಟ ಆಲೋಚನೆ ನಮ್ಮ ಮನಸ್ಸಿನಲ್ಲಿ ಸುಳಿದ್ರೂ ಸಾಕು, ಅದು ಅವರಿಗೆ ಗೊತ್ತಾಗ್ಬಿಡ್ತಿತ್ತು. ಅವರ ತುಟಿಯಲ್ಲಿ ಆಗಲಾಸ್ಯವಾಡುವಂತಹ ವಿಶಿಷ್ಟ ಮುಗುಳ್ನಗೆಯಿಂದಲೋ ಅಥವಾ ಅವರ ಮಾತಿನ ಧಾಟಿಯಿಂದಲೋ ಅದನ್ನು ಗುರುತಿಸಬಹುದಾಗಿತ್ತು ಅಂತ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.